ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯಿತು ಮಲ್ಲಪ್ಪ ಜೊತೆ ಅವರು. ನಮ್ಮ ಡೊನಾಲ್ಡ್ ಟ್ರಂಪ್ ಒಂದು ಮಾತು ಹೇಳ್ತಾರೆ, ಭಾರಿ ಅಣ್ವಸ್ತ್ರ ಯುದ್ಧ ನಿಲ್ಲಿಸಿದೆವು. ಅಣ್ವಸ್ತ್ರ ಯುದ್ಧ ಹಾಕಿದ್ದು ಒಂದು ನಿಲ್ಲಿಸಿದ್ದೀವಿ. ಯಾವ ಗ್ರೌಂಡ್ ಮೇಲೆ ಮಾತಾಡ್ತಾ ಇದ್ದಾರೆ ಇವರು? ಒಂದು ವಿಶ್ವದ ಬಲಿಷ್ಠ ನಾಯಕ ಸಿಲ್ಲಿಯಾಗಿ ಮಾತಾಡ್ತಾರಲ್ರಿ ಇವರು. ಅಣ್ವಸ್ತ್ರ ದಾಳಿಯನ್ನು ಒಂದು ವೇಳೆ ಪಾಕ್ ಮಾಡಿದ್ರು ಅದು ಗೆಲ್ಲಕ್ಕೆ ಸಾಧ್ಯತೆ, ಅದರ ವ್ಯಾಪ್ತಿ ಏನು ಎಂತು ಚರ್ಚೆ ಆಗಬೇಕಲ್ಲ. ಯಾವುದಾದ್ರೂ ಅಷ್ಟು ಸಹಜವಾಗಿ ಅಣ್ವಸ್ತ್ರಗಳಂಥ ದೇಶಗಳು ಯುದ್ಧಕ್ಕೆ ಸಜ್ಜಾಗ್ತಾ ಇದ್ವು. ಯಾಕೆ ಎಂತೆಂಥ ಯುದ್ಧಗಳಾಗಿ ಹೋಗಿದ್ದಾವೆ. ಇರಾಕ್ ಮಧ್ಯದಲ್ಲಾಗಿರ್ಬೋದು, ಮತ್ತೊಂದರ ಮಧ್ಯದಲ್ಲಾಗಿರ್ಬೋದು, ಅಮೇರಿಕಾ ಇರಾಕ್ ಮೇಲೆ ಮಾಡಿದ್ದಂಥ ದಾಳಿಗಳಲ್ಲಾಗಿರ್ಬೋದು, ಸ್ವತಃ ರಾಸಾಯನಿಕ ಶಸ್ತ್ರಾಸ್ತ್ರಗಳ ಸಹಿತ ಪ್ರಯೋಗ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದನ್ನು ನಾವು ಇತಿಹಾಸ ಪುಟಗಳಲ್ಲಿ ನೋಡ್ತಾ ಇದ್ವಿ. ಎಷ್ಟು ಕಷ್ಟ ಆಯಿತು ಅದು ಮಾಡೋ ಮುಂದೆ ಇಡೀ ವಿಶ್ವ ಎಷ್ಟು ವಿರೋಧ ಮಾಡಿತು ಅಂತ. ಅಂಥ ಪ್ರಸಂಗದಲ್ಲ ಒಂದು ಪಾಕ ಭಯೋತ್ಪಾದಕರನ್ನು ಉಳಿಸ್ಕೊಳ್ಳೋ ಸಲುವಾಗಿ ಅಣ್ವಸ್ತ್ರ ದಾಳಿ ಮಾಡ್ತದೆ ಭಾರತ ಮೇಲೆ. ಬೆದರಿಕೆ ಹಾಕ್ಬೋದು ಅದು. ಮತ್ತು ಅದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ಪ್ರಧಾನಿಯವರು ಕೊಟ್ಟಿದ್ದಾರೆ. ಇಂಥ ಗೊಡ್ಡೆ ಬೆದರಿಕೆ ಅಂಜುವುದಿಲ್ಲ ಅಂತೇಳಿ. ಗೊಡ್ಡೆ ಬೆದರಿಕೆಗಳೆಲ್ಲ ಅಷ್ಟು ಸುಲಭ ಮಾತಲ್ಲ. ಒಂದು ವೇಳೆ ಆದ್ರೆ ಅನ್ನೋ ವಿಚಾರ ಬಂದಾಗ ಅಷ್ಟು ಸುಲಭವಾಗಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ದೊಡ್ಡ ಇಶ್ಯೂ ಅಲ್ಲ. ಯಾಕೆಂದರೆ ಆಲ್ರೆಡಿ ಅತ್ಯಂತ ವಿಶ್ವಸನೀಯ ಮೂಲಗಳಿಂದ ಹೇಳೋದೇನಪ್ಪ ಅಂತಂದರೆ, ಭಾರತದ ಸೈನ್ಯ ಅತ್ಯಂತ ಸಮರ್ಥ. ಎದ್ರ ಮುಂದೆ? ಪಾಕಿಸ್ತಾನ ಮುಂದೆ. ಹೌದು, ಚೈನಾ ಸಪೋರ್ಟ್ ಮಾಡ್ತಾ ಇತ್ತು. ಚೈನಾ ವಿದೇಶಾಂಗ ಮಿನಿಸ್ಟರ್ ಇದ್ದಾರೆ, ಅವ್ರ ಹಿಂದೆ ಬಂದು ನಿಂತರು. ಟರ್ಕಿ ಅದು ತುರ್ಕಸ್ತಾನ್ ಅವ್ರ ಹಿಂದೆ ಬಂದು ನಿಂತು ಆ ಡ್ರೋನ್ ಕೊಟ್ಟರು, ಆ ಅಣ್ವಸ್ತ್ರಗಳನ್ನು ಇದು ಮತ್ತೆ ಇನ್ನೂ ಕೆಲವೊಂದು ಅಣ್ವಸ್ತ್ರಗಳನ್ನು ಕೊಟ್ಟರು, ನಮ್ಮ ಅಸ್ತ್ರಗಳನ್ನು ಕೊಟ್ಟರು. ಅದು ನಾನು ಹೇಳೋ ಉದ್ದೇಶ ಏನಪ್ಪ ಇಲ್ಲ ಅಂತಂದ್ರೆ, ಯಾವುದೇ ಅಸ್ತ್ರ ಕೊಡಲಿ ಅಣ್ವಸ್ತ್ರ ಪ್ರಯೋಗ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಅಲ್ಲಿ ಇಡೀ ವಿಶ್ವದ ಜನ ಅಲ್ಲಿರ್ತಾರೆ. ಇಡೀ ವಿಶ್ವದ ಜನ ಎಲ್ಲ ವಿರೋಧ ಮಾಡ್ತಾರೆ. ಅದು ಯಾರಲ್ಲಿ ತಪ್ತದ ಏನು ಆಗ್ತದ ತಿಳಿಲಾರಂಥ ಸಬ್ಜೆಕ್ಟ್, ಅದು ಅರ್ಥ ಆಗಲಾರಂಥದ್ದು. ಹೀಗಾಗಿ ಪರಮಾಣುವಿನ ಯುದ್ಧವನ್ನು ವಿಶೇಷವಾಗಿ ಯಾರೂ ಸಮರ್ಥಿಸೋದಿಲ್ಲ. ಚೈನಾ ಕೂಡ ಸಮರ್ಥಿಸೋದಿಲ್ಲ. ಅನ್ಬೋದು, ಬೆದರಿಕೆ ಹಾಕೋದ್ರಾಗ ಮಾತಾಡ್ತಿರ್ಬೋದು. ಅದಕ್ಕೆ ಉತ್ತರ ನಮ್ಮಲ್ಲೂ ಇದ್ದ ಇಲ್ಲಂತ. ನಮ್ಮಲ್ಲೂ ಶಸ್ತ್ರಾಸ್ತ್ರದಲ್ಲ ಅಣ್ವಸ್ತ್ರ. ಅವರು ಒಂದು ಏನೋ ನಗರ ನಾಶ ಮಾಡೋದ್ರೊಳಗೆ ಇಡೀ ಪಾಕಿಸ್ತಾನ ನಾಶ ಆಗಿ ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ವು ಅಲ್ಲ. ಬರೇ ಕೇವಲ ಒಂದು ನಮ್ಮ ಸೈನ್ಯದ ಧಡಕಿಗೆ ನಡಿಗೆ ಹೋಗ್ತಿದ್ದದು. ಎಷ್ಟೋ ಭಯೋತ್ಪಾದಕ ಕೇಂದ್ರಗಳು ಅಂದರೆ ಈಗ 9 ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಅನೇಕ ಕಡೆ ದಾಳಿ ಆದವು. ಕರಾಚಿಯಲ್ಲಿ ಆಗಿರ್ಬೋದು, ಮತ್ತೊಂದರಲ್ಲಿ ಆಗಿರ್ಬೋದು. ಆಗಿದ್ದಾವಿಲ್ಲಂತಲ್ಲ, ಲಾಹೋರ್ ಮೇಲೂ ಆಗಿದ್ದಾವಿಲ್ಲಂತಲ್ಲ. ಆದ್ರೆ ಯಾವ ಪ್ರಮಾಣದಲ್ಲೇ ದಾಳಿ ಇನ್ನಷ್ಟು ಆಗಬೇಕಾಗಿತ್ತು, ಆ ಸಂದರ್ಭದಲ್ಲಿ ಏಕಾಗಿ ಸೀಸ್ ಫೈರ್ ಮಾಡಿಸ್ಬಿಟ್ರು. ಅಣ್ವಸ್ತ್ರ ದಾಳಿ ಆಗ್ತದೆ ಅಂತೇಳಿ ಇನ್ನೊಂದಿಷ್ಟು ದಿನ ಜಗ್ಗಬೇಕಾಗಿತ್ತು. ಹೌದು, ಅಲ್ಲಿ ಜನರಿಗೆ ತ್ರಾಸ ಆಗಿದೆ. ಬಾರ್ಡರ್ ಮೇಲೆ ಜನಕ್ಕೆ ಬದುಕು ಕಷ್ಟ ಆಗಿದೆ. ಅಲ್ಲಿ ಹಳ್ಳಿ ಜನರಿಗೆ ಅಲ್ಲಿ ಬದುಕಿನ ಜೊತೆಗೆ ಬದುಕು ಮಾಡ್ಕೊಂಡು ಹೋಗ್ಬೋದು, ನಿಸರ್ಗ ಜೊತೆ ಬದುಕು ಮಾಡ್ಕೊಂಡು ಹೋಗ್ಬೋದು. ಬಾರ್ಡರ್ ಮೇಲೆ ಅವ್ರಿಗೆ ಹೊಲಗಳನ್ನು ಅವ್ರ ಬದುಕನ್ನು ರಕ್ಷಿಸ್ಕೊಂಡು ಹೋಗೋದು ಕಷ್ಟದ ಕೆಲಸ. ಆದರೆ ಯುದ್ಧ ಅಂದಾಗ ಇವೆಲ್ಲ ಅನಿವಾರ್ಯವಾಗಿ ಎದುರಿಸಬೇಕಾದಂಥ ಪ್ರಸಂಗಗಳು. ಅದನ್ನು ನಾವು ದೂರ ಇದ್ದಂಥವ್ರು ಅದ್ರ ಬಗ್ಗೆ ನಮಗೆ ಅದು ಅರಿವು ಆಗುವುದಿಲ್ಲ. ಬಟ್ ಅಲ್ಲಿ ಬಾರ್ಡರ್ದಲ್ಲಿದ್ದವ್ರಿಗೆ ಅರಿವು ಆಗ್ತದೆ. ಈಗೆಲ್ಲ ಇದ್ದಾಗ ಕೇವಲ ಇಂಥ ಒಂದು ಡ್ರೋನ್ ಆಯಿತು, ಇನ್ನೊಂದು ಅಸ್ತ್ರಗಳಾಯಿತು, ಏನೋ ಬಳಸಿದಾಗ ಈ ಒಂದು ಏನಪ್ಪ ಅಂತಂದ್ರೆ ಅದೇ ಸಾಕಷ್ಟು ತೊಂದರೆ ಕೊಟ್ಟಾಗ ಇನ್ನು ಅಣ್ವಸ್ತ್ರ ಬಳಸ್ತಾರ, ಅಣ್ವಸ್ತ್ರ ಯುದ್ಧ ಹಾಕಿತ್ತು, ಅದನ್ನ ತಡೆದ್ನಿ ಅಂತ ಹೇಳುವಂಥದ್ದು ಮಾತುಗಳು ಕೇಳಿದಾಗ ಒಂದು ಬಾಲಿಶ ಅನ್ನಿಸ್ತದೆ. ಇಂಥ ಒಬ್ಬ ವಿಶ್ವದ ದೊಡ್ಡ ಪ್ರಚಂಡ ಪ್ರಬಲ ದೇಶದ ನಾಯಕರಂತ ಇವರು ಏನೋ ಗಿಟ್ಟಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನೋ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಪ್ರಾಬ್ಲಮ್ ಏನಾಗಿದೆಪ್ಪ ಅಂದ್ರೆ, ಒಂದು ಕಡೆ ಭಾರತ, ಇನ್ನೊಂದು ಕಡೆ ಪಾಕಿಸ್ತಾನ, ಅದ್ರ ಜೊತೆಗೆ ಚೈನಾ. ಅವ್ರಿಗೆ ಯುದ್ಧ ತಡೆಯೋದ್ರಿಂದ ಏನಿತ್ತಪ್ಪ ಅಂದರೆ, ಇದ್ರಲ್ಲಿ ಚೈನಾ ಹಿರಿಯರಾಗೋದು ಬೇಡಾಗಿತ್ತು, ಅವ್ರಿಗೆ ಬೆಳೆಯೋದು ಬೇಡಾಗಿತ್ತು. ಚೈನಾ ಪಾಕಿಸ್ತಾನದ ಬರ್ತದೆ. ಆಗ ತನಗೆ ಯಾರಿಂದ ಹೋಗ್ಬೇಕು ಅನ್ನೋದು ಭಾಳ ಕಷ್ಟ ಆಗ್ತಿತ್ತು. ಇದರಿಂದಾಗಿ ಎರಡೂ ಕಡೆ ಲಾಭ ಹೊಡ್ಕೊಂಡ್ಬಿಟ್ರು. ವ್ಯಾಪಾರಿ ಅಲ್ಲ ಟ್ರಂಪ್ ಅವರು. ಇಲ್ಲ, ನಿಮಗೆ ವ್ಯಾಪಾರ ಮಾಡಿಸ್ತೀನಿ, ಮಾಡ್ತೀನಿ, ಏನೋ ಆಸೆ ತೋರಿಸಿದ್ರು. ಮತ್ತು ಇವತ್ತು ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಆರ್ಥಿಕವಾಗಿ ಪೂರ್ತಿಯಾಗಿ ನರ್ವಸ್ ಆಗಿಬಿಟ್ಟಿದ್ದಾವೆ. ಯಾಕಂದ್ರೆ ಉದ್ಯೋಗ ಕೊಡೋ ಸ್ಥಿತಿಯೊಳಗಿಲ್ಲ. ಇಲ್ಲಿ ಯುವಕರು ಇವತ್ತು ತ್ರಾಹಿ ನಡೆಗಿದ್ದಾರೆ ಉದ್ಯೋಗ ಇಲ್ಲದಕ್ಕಾಗಿ. ಸೈನ್ಯದಲ್ಲಿ ಅಂತ ಹೇಳ್ಕೊಳ್ಳೋದು ಭರ್ತಿ ಆಗ್ತಾಯಿಲ್ಲ ಭಾರತದಲ್ಲಿ. ಪಾಕಿಸ್ತಾನದ ಕೇಳೋ ಆಗಿಲ್ಲ. ಪೂರ್ತಿಯಾಗಿ ಧರ್ಮ ನೆರಗಟ್ಟನೆಲ್ಲ ಆ ದೇಶ ಕಟ್ಕೊಂಡ ಮೇಲೆ ಆ ದೇಶ ಇವತ್ತು ದಿವಾಳಿ ಹಂತಕ್ಕೆ ಬಂದಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇಟ್ ಈಸ್ ಓಪನ್ ಸೀಕ್ರೆಟ್. ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವ್ರಿಗೆ ಸಾಲ ಕೊಟ್ಟಿರ್ಬೋದು, ಇಲ್ಲಂತಲ್ಲ. ಆದರೆ ಎಷ್ಟು ದಿನಗಳವರೆಗೆ ಅಲ್ಲ ಅನ್ನೋದು ಅಷ್ಟೇ ಮುಖ್ಯ ಅದ. ಇವತ್ತು ರಷ್ಯಾ
ಮತ್ತು ಉಕ್ರೇನ್ ನಡೆದ ಯುದ್ಧದಲ್ಲಿ ಉಕ್ರೇನ್ ದೊಡ್ಡ ಹೊಡೆದು ಬಿದ್ದದ. ಹಾಗಂತ ರಷ್ಯಾಕ್ಕೆ ಬಿದ್ದಿಲ್ಲ ಅಂತಲ್ಲ, ಅದು ಪ್ರಮಾಣ ಕಡಿಮೆ ಅದ. ನಾವು ಮೇಲ್ಮೇಲೆ ಹೇಳುವಂಥ ಮಾತಾ ಗೆದ್ದವ ಸೋತವ ಸತ್ತ ಅಂತ. ಇವತ್ತು ರಷ್ಯಾ ಸೋತಿರ್ಬೋದು, ಆದರೆ ಯುಕ್ರೇನ್ ಪೂರ್ತಿ ದಿವಾಳಿ ಹೋಗಿಬಿಟ್ಟದ. ಇನ್ನೂ ಆದರೂ ಉಕ್ರೇನದ ಅಲ್ಲಿ ಅಧ್ಯಕ್ಷ ನಾವು ಯುದ್ಧ ಮಾಡಿದ್ರು ಅಂತ ಹೇಳುವಂಥ ಜೆಲೆನ್ಸ್ಕಿ ಮಾತಾಡ್ತಾ ಇದ್ದಾರೆ. ನಾ ಇಲ್ಲಿ ಹೇಳುವಂಥ ಒಂದು ಉದ್ದೇಶ ಏನಪ್ಪ ಅಂದ್ರೆ, ಭಾರತಕ್ಕೆ ಪಾಕಿಸ್ತಾನಕ್ಕೆ ಎಷ್ಟು ಪೆಟ್ಟು ಬೀಳ್ತಿತ್ತೋ ಅಷ್ಟು ಪೆಟ್ಟು ಭಾರತಕ್ಕೆ ಬೀಳಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಅದು ಬೀಳೋದೇ ಇಲ್ಲ ಅಂತಿಲ್ಲ. ಆದರೆ ಅಣ್ವಸ್ತ್ರ ದಾಳಿ ಮಾಡೋಕ್ಕಿಂತ ಪೂರ್ವದಲ್ಲೇ ಭಾಳಷ್ಟು ವಿಚಾರವನ್ನು ಯಾವುದೇ ದೇಶಾದರೂ ಮಾಡಲೇಬೇಕಾಗ್ತದೆ. ಯಾಕಂದರೆ ವಿಶ್ವದ ಎಲ್ಲ ದೇಶಗಳು ಅದನ್ನು ವಿರೋಧ ಮಾಡ್ತವೆ. ಅಣ್ವಸ್ತ್ರ ದಾಳಿಯನ್ನು ರಷ್ಯಾ ವಿರೋಧ ಮಾಡ್ತದೆ, ಅಮೇರಿಕಾ ಸ್ವತಃ ವಿರೋಧ ಮಾಡ್ತದೆ, ಚೈನಾ ವಿರೋಧ ಮಾಡ್ತದೆ. ಅಲ್ಲರಿ ಇಲ್ಲಿವರೆಗೆ ಒಂದು ನಾವು ಸಿಂಪಲಾಗಿ ವಿಚಾರ ಮಾಡುವಂಥದ್ದು ಉತ್ತರ ಕೊರಿಯಾನ ಅಲ್ಲಿ ಇಲ್ಲಿವರೆಗೆ ಯಾವುದಾದ್ರು ದೇಶ ಅಣ್ವಸ್ತ್ರ ಪ್ರಯೋಗ ಮಾಡ್ತಾ ಅದ್ರ ಮೇಲೆ ಅಮೇರಿಕ ವಿರುದ್ಧ ಸತತವಾಗಿ ಮಾತಾಡ್ತಾ ಇರ್ತದೆ, ಸತತವಾಗಿ ದಾಳಿ ಮಾಡ್ತಾನೆ ಅಂತ ಹೇಳ್ತದೆ, ಸತತವಾಗಿ ತನ್ನ ಅಣ್ವಸ್ತ್ರ ಕ್ಷೇತ್ರಗಳನ್ನು ಇದು ಮಾಡಿಕೊಂಡು ಬೆದರಿಸ್ತಾ ಇರ್ತದೆ. ಇಲ್ಲಿವರೆಗೆ ಆಯಿತಾ? ಅದನ್ನ ಬಾಂಬ್ ಹಾಕಿದರೆ ಯಾರಾದ್ರು ಅಮೇರಿಕ ಅಥವಾ ಚೈನಾ ಅಂತ ಮಿತ್ರ ದೇಶ, ರಷ್ಯಾನು ಮಿತ್ರ ದೇಶದಕ್ಕೆ ಅವ್ರು ಹಾಕಲಿಕ್ಕಿಲ್ಲ, ಹಾಕಿಲ್ಲ. ಆದರೆ ಅಮೇರಿಕಕ್ಕೆ ಹಾಗೆ ಸಾಧ್ಯದ. ಅಮೇರಿಕನ್ ಸಾಕಷ್ಟು ಕಾಡ್ತಾ ಇದ್ದಾರೆ ಅವರು ಉತ್ತರ ಕೊರಿಯಾದ ನಾಯಕರು. ಹೀಗಾಗಿ ಕೇವಲ ಅಣ್ವಸ್ತ್ರ ಪ್ರಯೋಗ ಮಾಡ್ತೀವಿ ಅಂತ ಬೆದರಿಸೋದು, ನಾನೇ ಉಳಿಸಿದ್ನಿ ಅನ್ನೋದು ದೊಡ್ಡ ಮಾತು ಮಾತಾಡೋದು, ಇವೆಲ್ಲನೂ ನಾವೇನು ಹೇಳಿಕ್ಕೆ ಸಾಧ್ಯ ಇಲ್ಲ. ಡೊನಾಲ್ಡ್ ಟ್ರಂಪ್ ಈ ವಿಷಯದಲ್ಲ ಏನೋ ಸೀಸ್ ಫೈರ್ ಆಗ್ಯದ. ನಮ್ಮ ಇತ್ತೀಚಿನ ನಮ್ಮ ವಿದೇಶಾಂಗ ನೀತಿನೂ ಅಮೇರಿಕ ಪರ ಅದ. ಮತ್ತು ನಾವು ಇವತ್ತು ಆರ್ಥಿಕವಾಗಿ ಸೋತಿದ್ದರಿಂದ ನಮಗೊಬ್ಬರು ಒಳ್ಳೆಯ ಮಿತ್ರರು ಬೇಕಾಗಿದ್ದಾರೆ, ಅವ್ರನ್ನ ಕಳ್ಕೋಬಾರದು ಅಂತ ತಿಳ್ಕೊಂಡು ಸೀಸ್ ಫೈರ್ ಒಪ್ಪಿರಬೇಕು. ಮತ್ತು ಜೊತೆಗೆ ವ್ಯಾಪಾರ ಆಗ್ತದೆ, ನಮ್ಗೆ ಇನ್ನೂ ಇನ್ಕಮ್ ಆಗ್ತದೆ, ಹೆಚ್ಚಾಗ್ತದೆ. ಜೊತೆಗೆ ಪಾಕಿಸ್ತಾನ ಜಾಸ್ತಿ ಅದ, ನಾನು ನೋಡ್ಕೊಳ್ತೀನಿ ಅಂತ ಅಂದಿರಬೇಕು ಪಾಕಿಸ್ತಾನ ಬಂತ ನೋಡು. ಯಾಕಂದ್ರೆ ದೊಡ್ಡವ್ರ ಮಾತಂಗಿರ್ತಾವೆ, ನೀವು ಪಾಕಿಸ್ತಾನ ಬಿಡಿ ನೀವು ಹ್ಞೂ ಅನ್ರಿ ಅನ್ನುವಂಥದ್ದು. ಯಾಕೆಂದ್ರೆ ದೊಡ್ಡವರ ಸಮೀಪದಾಗ ಸಹಜ ಇವೆಲ್ಲ ಪ್ರೆಷರ್ ಬಂದ ಸಹಜವಾಗಿ ಮೋದಿಯವರು ಒಂದಿಷ್ಟು ಬೆಂಡ್ ಆಗಿದ್ದಾರೆ ಅನ್ನೋದು ಇದು ಮೇಲ್ನೋಟಕ್ಕೆ ಕಾಣ್ತದೆ. ಆದರೆ ಈ ವಿಷಯದಲ್ಲ ಇಂದಿರಾ ಗಾಂಧೀಜಿಯವರು 71ರಲ್ಲಿ ನಡೆದಂಥ ಯುದ್ಧದಲ್ಲಿ ಬೆಂಡ್ ಆಗಲಿಲ್ಲ, ಅಮೇರಿಕನ್ ಎದುರಿಸಿ ನಿಂತಿರವತ್ತ. ಇದು ಡಿಫ್ರೆನ್ಸ್ ಇನ್ ಬಿಟ್ವೀನ್ ಆಫ್ ದ ಮೋದಿ ಆ್ಯಂಡ್ ಇಂದಿರಾ ಗಾಂಧಿ. ಅದಕ್ಕೆ ಅಮೇರಿಕ ತನ್ನ ಒಂದು ಶ್ರೀಮಂತಿಗೆ ಆಗಿರ್ಬೋದು, ಇವತ್ತು ಬೆಳೆದಿದ್ದಾಗಿರ್ಬೋದು, ನಮ್ಮ ಎರಡೂ ದೇಶಗಳ ಈ ಒಂದು ವೀಕ್ನೆಸ್, ಆರ್ಥಿಕ ವೀಕ್ನೆಸ್ನಿಂದಾಗೆ ನೋಡ್ರಿ ಪಾಕಿಸ್ತಾನ ಅಣ್ವಸ್ತ್ರ ದಾಳಿ ಮಾಡಿತಂದ್ರೆ ಲಕ್ಷ ಜನ ಸಾಯ್ತಾರೆ ಅಂತ ಬೆದರಿಕೆ ಹಾಕ್ಯೋ, ಮತ್ತೇನೋ ಮಾಡ್ಯೋ, ಅವ್ರಿಗೂ ಇದೇ ರೀತಿಯಾಗಿ ಬೆದರಿಕೆ ಹಾಕಿ ಇವತ್ತೇನೋ ಯುದ್ಧ ನಿಲ್ಲಿಸಿದ್ದಾರೆ, ಸೀಸ್ ಫೈರ್ ಮಾಡಿದ್ದಾರೆ. ಆದರೆ ಸೀಸ್ ಫೈರ್ ಹಿಂಗೆ ಮುಂದುವರಿತಂತ ಗ್ಯಾರಂಟಿ ಇಲ್ಲ. ನನಗೆ ವಿಶ್ವಾಸ ಅಂತ ಅವ್ರು ಹೇಳ್ತಾರೆ, ಇಲ್ಲ ಸೀಸ್ ಫೈರ್ ಮುಂದುವರಿತದ, ಇಲ್ಲೇ ಮುಗಿತು ಯುದ್ಧ ಅಂತೇಳಿ ನಮ್ಮ ಏನಪ್ಪ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ. ಅದರಲ್ಲಿ ಎಷ್ಟು ಮಟ್ಟಿಗೆ, ಯಾಕಂದ್ರೆ ಈಗಾಗಲೇ ಪಾಕಿಸ್ತಾನ ನಿಂತಿದ್ದು ಬಾಂಬ್ ಹಾಕೋದು, ಮತ್ತೇನೋ ಮಾಡೋದು, ಡ್ರೋನ್ ಪ್ರಯೋಗ ಮಾಡೋದು ಮಾಡ್ಲಿಕ್ಕತ್ತದ. ಶ್ರೀನಗರ ಹಿಡ್ಕೊಂಡು ಅಂದರೆ ಕಾಶ್ಮೀರ ಮತ್ತು ಜಮ್ಮು ಹಿಡ್ಕೊಂಡು ಕೆಳಗೆ ಗುಜರಾತದ ಬಾರ್ಡರ್ ತುಂಬ ತನ್ನ ಏನಂತೀರಿ ಅದು ಕೆಲಸವನ್ನು ಶುರು ಮಾಡಿದ ದಾಳಿ ಮಾಡುವಂಥದ್ದನ್ನು ಈಗ ಅಂತ ರಿಪೋರ್ಟ್ಸು ಬಂದಿದ್ದಾವೆ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟ ಏನಪ್ಪ ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಈ ಸಲಹೆಯನ್ನು ಮೋದಿಯವರ ಒಪ್ಪಬಾರ್ದಾಗಿತ್ತು. ಆದರೆ ಈಗೇನೋ ಸುಧಾರಿಸಿಕೊಂಡಿದ್ದಾರೆ ಅಂತ ಕಾಣ್ತದೆ. ಭಯೋತ್ಪಾದನೆ ಹೋಗುವ ನಾವು ನಿಲ್ಲೋದಿಲ್ಲ, ಅವರೊಂದು ಗುಂಡು ಹಾಕಿ ನಾವು ಒಂದು ಹಾಕ್ತೀವಿ ಅಂತ ಅಂದಿದ್ದಾರೆ. ಇನ್ನು ನೋಡೋಕೆ ಮುಂದಿನದಲ್ಲಿ ಏನಾಗ್ತದೆ. ಈಗಂತೂ ಅವರು ಸೀಸ್ ಫೈರ್ ಆದಮೇಲೆ ದಾಳಿ ಮಾಡ್ತಾಯಿದ್ದಾರೆ ಪಾಕಿಸ್ತಾನಿಗಳು. ಅದಕ್ಕೆ ಸೈನ್ಯನ ಉತ್ತರ ಕೊಡುವಂಥ ಶಕ್ತಿ ಹೊಂದಿದೆ ಅಂತೇಳಿ ನಾವೆಲ್ಲರೂ ನಂಬಿದ್ದೀವಿ, ಅದ್ಮೇಲೆ ವಿಶ್ವಾಸ ಹೋದ. ಅದಕ್ಕೆ ನಾವು ಡೊನಾಲ್ಡ್ ಟ್ರಂಪರ ಒಂದು ಸಲಹೆಯನ್ನು ಕೇಳಬೇಕು, ಕೇಳಬಾರ್ದು ಅನ್ನೋದು ವಿರೋಧ ಪಕ್ಷಗಳ ವಿಶ್ವಾಸ ತೆಗೆದುಕೊಂಡ ಮೋದಿಯವರು ಹೆಚ್ಚಿಟ್ಟ ಒಳ್ಳೆಯದು. ಯಾಕಂದರೆ ವಿರೋಧ ಪಕ್ಷಗಳು ಸಾಕಷ್ಟು ಬುದ್ಧಿವಂತರಿದ್ದಾರೆ, ತಿಳುವಳಿಕೆ ಅವರಿದ್ದಾರೆ, ಅವರದೇ ಅವರದಂಥ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಸೆಷನ್ ಕರೆದ ಡಿಸ್ಕಷನ್ ಮಾಡಿ ಮುಂದಿನ ಹೆಜ್ಜೆಟ್ಟು ಭಾಳ ಒಳ್ಳೆಯದು. ಇಲ್ಲಿವರೆಗೆ ಟೀಕೆಗಳು ಬಂದಿದ್ದಾವೆ. ಮೋದಿಯವರು ಸೆಷನ್ ಕರೆದಿಲ್ಲ, ವಿರೋಧ ಪಕ್ಷದ ಜೊತೆ ಮಾತಾಡಿಲ್ಲ, ತಾವೇ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಆರೋಪಗಳು ಅವ್ರ ಮೇಲೆ ಇದ್ದಾವೆ. ಅದಕ್ಕೆ ಮೋದಿಯವರು ವಿರೋಧಿಗಳ ವಿಶ್ವಾಸ ತೆಗೆದುಕೊಂಡ ಈ ಒಂದು ಸಮಸ್ಯೆಯನ್ನು ಸಾಲ್ವ್ ಮಾಡಿದ ಭಾಳ ಉತ್ತಮ. ಇಲ್ಲಪ್ಪ ಅಂತಂದ್ರೆ ಡೊನಾಲ್ಡ್ ಟ್ರಂಪರ ಪ್ರಭಾವದಲ್ಲೇ ಭಾರತಕ್ಕೆ ಇನ್ನೂ ಹಾನಿ ಆಗ್ಬೋದೇನೋ ಅನ್ನುವಂಥ ಮಾತುಗಳು ಚರ್ಚೆಯಲ್ಲಿದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಂಡಿ ವಂದನೆಗಳು.